ಇನ್ನು ಮುಡಾ ಕೇಸ್ನಲ್ಲಿ ಟೈಮ್ ತುಂಬ ಕಡಿಮೆ ಇದೆ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಮುಡಾ ಪ್ರಕರಣದ ವಿಚಾರಣೆಯನ್ನು ಲೋಕಾಯುಕ್ತ ಪೊಲೀಸರು ಮಾಡಬಾರ್ದು, CBIನವ್ರು ಮಾಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಎದುರು ಅರ್ಜಿ ಇವತ್ತು ವಿಚಾರಣೆಗೆ ಬಂತು. ಎರಡೂ ಕಡೆಯ ವಾದ ಪ್ರತಿವಾದಗಳಾದವು. ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದ ಮುಂದೆ ಬಂತು, CBI ತನಿಖೆ ಯಾವ ಕಾರಣಕ್ಕೂ ಬೇಡ ಅಂತ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಾಡೋದಕ್ಕೆ ಕಪಿಲ್ ಸಿಬ್ಬಲ್ ಬಂದಿದ್ರು. ಇದನ್ನು CBI ತನಿಖೆಗೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ದುಷ್ಯಂತ ದವೆ ವಾದ ಮಾಡಿದ್ರು. ಎರಡೂ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ಇದು ಇಷ್ಟೇ ನೀವಿಬ್ಬರೇ ಹೇಳಿದ್ರೆ ಆಗೋದಿಲ್ಲ, ಇದಕ್ಕೆ ಸಿದ್ದರಾಮಯ್ಯನವ್ರ ಒಪಿನಿಯನ್ ಏನಿದೆ ತಿಳ್ಕೋಬೇಕು. ಲೋಕಾಯುಕ್ತ ಪೊಲೀಸರು ಏನಂತಾರೆ, ಲೋಕಾಯುಕ್ತದ ಕಡೆಯಿಂದ ಒಂದು ತನಿಖೆ ಇಲ್ಲಿ ತನಕ ಬಂದಿದೆ ಅನ್ನೋ ರಿಪೋರ್ಟ್ ಬಂತು. ಮೋರ್ ಅಪ್ಡೇಟೆಡ್ ರಿಪೋರ್ಟ್ ಬೇಕು ಅಂತ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದ್ರು. ಇವತ್ತು 17ನೇ ತಾರೀಖಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಎಲ್ರಿಗೂ ಕನ್ಸರ್ನ್ಡ್ ಎಲ್ರಿಗೂ, ಇನ್ಕ್ಲೂಡಿಂಗ್ ED, ಯಾಕಂದರೆ ED ತನಿಖೆಯೂ ನಡೀತಾ ಇದೆ, ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ನೀವು ದಾಖಲಿಸಬೇಕು ಅಂತ. ಆ್ಯಕ್ಚುಲಿ ದುಷ್ಯಂತ ದವೆ ದೇವರಾಜು ಪರ ವಕೀಲರು ದುಷ್ಯಂತ ದವೆ, ನಾನು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಅಂದೆ. ದೇವರಾಜು ಒನ್ ಆಫ್ ದ ಅಕ್ಯೂಸ್ಡ್, ಅವರ ಪರ ವಕೀಲರು ಹೇಳ್ತಾರೆ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಇನ್ನೂ ಬಾಕಿ ಇದೆ ಅಂತ. ಅದಕ್ಕೆ ನಾಗಪ್ರಸನ್ನ ಹೇಳಿದ್ರು, ವಿಭಾಗೀಯ ಪೀಠ ಏನು ಸ್ಟೇ ಕೊಟ್ಟಿಲ್ವಲ್ಲ, ಆ ಪೀಠದಲ್ಲಿ ಬರೋದಕ್ಕಿಂತ ಮೊದಲೇ ನಮ್ಮ ಅರ್ಜಿಯ ವಿಚಾರಣೆಯನ್ನು ಮಾಡಿ ಮುಗಿಸ್ಬಿಡೋಣ, ಕಾಲಹರಣ ಮಾಡೋದು ಬೇಡ ಅಂತ. ರಾಘವನ್ ಅಪಿಯರ್ ಆಗಿದ್ದು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ. ಸಾರ್ವಜನಿಕರಿಗೆ ಎಲ್ಲ ತನಿಖೆಯಲ್ಲೂ ನಂಬಿಕೆ ಇರಬೇಕು, ಬಟ್ ಈ ಪ್ರಕರಣದ ತನಿಖೆ ಲೋಕಾಯುಕ್ತ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಅದಕ್ಕೆ CBI ಕೊಡಿ ಇದನ್ನು ಅಂತ. 20 ವರ್ಷ ತಡವಾಗಿ ಕೇಸ್ ದಾಖಲಿಸಿ ಈಗ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಅಂತ ದುಷ್ಯಂತ ದವೆ ಕೇಳಿದ್ರು ದೇವರಾಜು ಅವರ ಪರವಾಗಿ. ಕಪಿಲ್ ಸಿಬ್ಬಲ್ ಸಿದ್ದರಾಮಯ್ಯ ಪರ ವಕೀಲರು. ಎಲ್ಲ ಪ್ರತಿವಾದಿಗಳು ನ್ಯಾಯಾಲಯದ ಮುಂದೆ ಬರಬೇಕು, CBI ತನಿಖೆಗೆ ಕೊಡಬೇಡಿ ಅನ್ನೋದು ನಮ್ಮ ಕೋರಿಕೆ. ಒಂದು ವೇಳೆ ನೀವು CBI ತನಿಖೆಗೆ ಕೊಟ್ಟರೆ ನಾವು ಸಲ್ಲಿಸಿರುವ ಮೇಲ್ಮನವಿ, ವಿಭಾಗೀಯ ಪೀಠದಲ್ಲಿ ಏನು ಕೊಟ್ಟಿದ್ದಾರಲ್ಲ ಇವರು, ಆ ಮೇಲ್ಮನವಿನೇ ಅಸಿಂಧು ಆಗಿಬಿಡುತ್ತೆ. ಈ ವಿಚಾರಣೆಯನ್ನು ಮುಂದೂಡಿ, ವಿಭಾಗೀಯ ಪೀಠದ ಅರ್ಜಿ ಮೊದಲು ಡಿಸೈಡ್ ಆಗಲಿ, ಮುಂದೂಡಿದರೆ ಆಕಾಶ ತಲೆ ಮೇಲೆ ಬೀಳುತ್ತಾ ಅಂತ ಕಪಿಲ್ ಸಿಬಲ್ ಕೇಳಿದ್ರು. ಈ ರೀತಿಯಾಗಿ ನಡೆದಿದೆ. ಇನ್ನೊಂದು ಕಡೆ ಮೂಡಾದ ಮಾಜಿ ಆಯುಕ್ತ ನಟೇಶು, ED ಅವರು ನನಗೆ ಭಯಂಕರ ಹ್ಯಾರಾಸ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅವರು ಕೂಡ ಕೋರ್ಟಿಗೆ ಬಂದಿದ್ದಾರೆ. ಅವರ ಅರ್ಜಿ ನ್ಯಾಯಮೂರ್ತಿ ಹೇಮಂತ ಚಂದನಗೌಡರ ಪೀಠದಲ್ಲಿ ನಡೀತಾ ಇದೆ. ಅವರು ಹೇಳೋದು, ನಾನು ಈಗಾಗಲೇ EDಯ ಎದುರು ಕೊಟ್ಟಿರುವಂಥ ಹೇಳಿಕೆಯನ್ನು ಕೈ ಬಿಡಬೇಕು ಅಂತ. ಹೇಳಿಕೆಯನ್ನು ಕೈಬಿಡಿ, ED ನಮಗೆ ಟಾರ್ಚರ್ ಕೊಡ್ತಾ ಇದೆ. ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಾಡೋದಕ್ಕೆ ಬಂದಿದ್ದರು ನಟೇಶ್ ಅವರ ಪರವಾಗಿ. ಡಾಕ್ಟರ್ ನಟೇಶ್ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡಿದ್ರು. ED ಟಾರ್ಚರ್ ಕೊಡ್ತಾ ಇದೆ ನನಗೆ, ಐ ನೀಡ್ ಅ ರಿಲೀಫ್, ಒತ್ತಾಯದ ಕ್ರಮ ಬೇಡ ಅಂತ. ಅದರ ಅರ್ಥ ED ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಹೊರಟಿದೆ ಅಂತ ನಟೇಶರಿಗೆ ಅನಿಸಿದೆ. ಒತ್ತಾಯದ ಕ್ರಮ ಬೇಡ ಅಂತ ಇಲ್ಲದಿದ್ದರೆ ಯಾಕೆ ಕೇಳಕ್ಕೆ ಹೋಗ್ತಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.